ಅಫಜಲ್ಪುರ ತಾಲೂಕಿನ ನೀಲೂರು ಗ್ರಾಮದಲ್ಲಿ ಮತ್ತು ಕಲ್ಯಾಣಿ ಸಿಂಗೆ ಎಂಬುವರದು ಕೇಸ್ ಇವತ್ತು ಎ ಸಿ ಆಫೀಸ್ದಾಗ ಪಿಟಿಷನ್ ಹಾಕಿದ್ದಾರೆ. 2014ದಾಗ ಪಿಟಿಷನ್ ಹಾಕಿದ್ದಾರೆ. ಆದರೆ 25 ಎ ಸಿಗಳಾದರೂ ಕೂಡ ಇವತ್ತು ಇಲ್ಲಿ ತನಕ ಅವ್ರದ್ದೊಂದು ಪಿಟಿಷನ್ ಕೇಸ್ ನ್ಯಾಯ ಕೊಡ್ಲಿಕ್ಕೆ ಇವತ್ತು ಎ ಸಿ ಆಫೀಸ್ಲಿಂದ ಸಾಧ್ಯ ಆಗಿಲ್ಲ. ಇವತ್ತು ಇಂಥ ಎ ಸಿ ಆಫೀಸಲ್ಲಿ ಕಲಬುರಗಿದ ಯಾಕೆ ಇರಬೇಕು? ಇಲ್ಲಿ 20 ಸ್ಟಾಫರ ಇವತ್ತು ಅವ್ರ ವೇತನ ತೋತಾರ, ಎಲ್ಲ ಮಾಡ್ತಾರೆ. ಇಲ್ಲಿ ಯಾರಿಗೂ ಕೂಡ ನ್ಯಾಯ ಸಿಗ್ತದ ಅಂಬೋದು ನಮ್ಗೆ ವಿಶ್ವಾಸ ಇಲ್ಲ. ಇವತ್ತು ಅದು ಎ ಸಿ ಆಫೀಸ್ ಬಂದ್ ಮಾಡ್ಬೇಕಂತ ನಾವು ಆಗ್ರಹ ಮಾಡ್ತೀವಿ. ಅಫಜಲ್ಪುರ ತಾಲೂಕಿನ ನೀಲೂರು ಗ್ರಾಮದಲ್ಲಿ ನಮಗೆ ಗೌರ್ಮೆಂಟ್ಲಿಂದ ಲ್ಯಾಂಡ್ ಆರ್ಡರ್ ಆಗಿತ್ತು. ಜಮೀನು 4 ಎಕರೆ 10 ಗುಂಟೆ. ಆ ಜಮೀನನ್ನು ನಮ್ಮ ತಂದೆಯವರಿಗೆ ಆರ್ಡ್ರ್ ಆದ ಮೂಲಕ ನಾವು 10 ವರ್ಷ ತನಕ ನಾವು ಊಟ ನಮ್ಮ ಎಲ್ಲ ಮಾಡ್ಕೋತಿದ್ದೆವು. ಹಿಂದಿನ ಗಡಿಗೆ ಏನು ಮಾಡ್ರೆ ನಮ್ಮ ತಾಯಿಯವ್ರು ತೀರ್ಕೊಂಡು ಮಾಡಕ್ಕೆ ಬಟ್ಟೆಗಟ್ಟಲೆ ಹಚ್ಚಿದ್ದೆವು ನಾವು. ಆ ಹೊಲ ಎದ್ರಿ ಬಟ್ಟೆಗೆ ಹಚ್ಚಿದ ಮನುಷ್ಯ ಏನು ಮಾಡ್ಯಾನ್ರಿ, ತನ್ನ ಹೆಸ್ರಿಗೆ ಮಾಡ್ಕೊಂಡು ಹೊಲ ಬಿಡ್ತಾ ಇಲ್ಲ. ಈಗ ಬಿಡಲ್ಗನಂತೇಳಿ ನಾವು ಮುಂದೆ ಅಲ್ಲಿ ಹೋಗಿ ಕೇಳಿದೆವು, ನಿಮ್ಮ ಅಪ್ಪವ್ರು ಮಾರ್ಯಾರ ಹಂಗೆ ಹಿಂಗೆ ನಿಮ್ದೆಲ್ಲಿ ಹೊಲ ಬರ್ತದ ಅಂಥೇಳಿ ಹೇಳಿದ ಮೂಲಕ ಮುಂದೆ ನಾವೇನು ಮಾಡಿದೆವು, ಇಲ್ಲಿ ಎ ಸಿ ಆಫೀಸ್ಗೆ ಪಿಟಿಷನ್ ಹಾಕಿದೆವು ರೀ. ನಮ್ಮ ಜಮೀನು ನಮಗೆ ಇಸ್ಕೊಡ್ರಿ ಅಂಥೇಳಿ ಹಾಕಿದ ಮೂಲಕ 2014-15ದಾಗ ಪಿಟಿಷನ್ ಕೇಸ್ ಇಲ್ಲಿ ಹಾಕಿದೆವು. ಅಲ್ಲಿಂದ ಇಲ್ಲಿ ತನಕ ನಮ್ಗೆ ಕೇಸ ತೀರ್ಪೇ ಕೊಡಲ್ಗಾರ ರೀ. ಆಯಿತು ಏನು ನಂಬೋದು 15 ದಿವ್ಸಕ್ಕೆ ಒಮ್ಮೆ ಹೇರಿಂಗ್ ಕೊಡ್ತಾರೆ, ಕೇಸನ್ನೇ ನಡೆಯಲ್ಲ ರೀ. ನಾವು ಅಲ್ಲಿಂದ ಪುನಃ ಬರಬೇಕು. ನಾವು ದುಡ್ಕೊಂಡು ತಿನ್ನೋರು ಅಲ್ಲಿ ಕೆಲಸ ಬಿಟ್ಟು 15 ದಿವ್ಸಕ್ಕೆ ಒಮ್ಮೆ ಬರ್ತೇವೆ. ಬರೀ ಹೇರಿಂಗ್ ಇವತ್ತು ನಡೆಯಲ್ಲ ಅಂತ ಹೇಳ್ತಾರೆ ರೀ. ಕಾಣ್ರಿ ಬೇಕಲ್ಲ, ಯಾಕೆ ನಡೆಯಲ್ಲ? 1 ಸಾರಿ ನಡೆಯಲ್ಲ, 2 ಸಾರಿ ನಡೆಯಲ್ಲ, 2 ಸಾರಿ ಆ ಕಡೆ ಕೆಲಸ ಇರ್ತದೆ ರೀ. ಈಗ ಸತತವಾಗಿ ಜನವರಿಲಿಂದ ಇಲ್ಲಿ ತನಕ ನನಗೆ 8 ಹೇರಿಂಗ್ ಕೊಟ್ಟಾರ. 8 ಹೇರಿಂಗ್ದಾಗ 1 ಸಾರಿನೂ ನಮಗೆ ವಿಚಾರಣೆ ಮಾಡಿಲ್ಲ, ಏನೂ ಇಲ್ಲ. ಅಲ್ಲಿ ಎ ಸಿ ಅವರು 8 ಸಾರಿ ನಾವು ಹೋದಾಗ ಎ ಸಿ ಅವರು ಇಲ್ಲೇ ರೀ. ಇಲ್ಲಂದ್ರೆ ಮತ್ತು ನಾವು ಯಾರಿಗೆ ಕೇಳನಿ, ಎಲ್ಲಿ ಮಾಡೋದು? ಈಗ ದುಡ್ಕೊಂಡು ತಿನ್ನೋದು ಹೆಂಗೆ ರೀ, ಕೇಸ್ ನಡೆಸೋದು ಹೆಂಗೆ? ಇದಕ್ಕೇನ್ರೆ ಉದಾಹರಣೆ ಬೇಕಲ್ಲ. ನಮ್ಮ ಏಸು ದಿನ ಅಂತೇಳಿ ನಮ್ಮ ತಂದೆಯವ್ರು ಸತ್ತು ಹೋದ್ರು ಅದೇ ಕೇಸ್ನಾಗ. ಈಗ ನಾ ಸತ್ತಂದ್ರೆ ಮುಂದೆ ನಮ್ಮ ಮಕ್ಕಳು ನಡೆಸ್ಕೊಂಡು ಹೋಗೋದು ಕೆಪಾಸಿಟಿನೇ ಬೇಕಲ್ಲ ರೀ ಸರ್. ಏನು ಮಾಡಬೇಕು ಏನಂಬೋದು ಒಂದೂ ಗೊತ್ತಾಗಲ್ಲ. ಏನೇ ಮಾಡಬೇಕು, ನಮ್ಮ ಕೇಸ್ ಮುಕ್ತಾಯಗೊಳಿಸ್ಬೇಕು. ಡಾಕ್ಯುಮೆಂಟ್ಸ್ ಪ್ರಕಾರ ಏನದಪ್ಪ ನಮ್ಮ ಬಲ್ಲಿ ಏನೋ ಡಾಕ್ಯುಮೆಂಟ್ಸ್ ನಮ್ಮ ತಂದೆಯವ್ರಿಗೆ ಆರ್ಡ್ರ್ ಆಗೋದು ಅಚಾನಕ್ ನಮ್ಮ ತಂದೆಯವರೇ ಮಾರೀರು ಅಂದ್ರೆ ಅವ್ರ ಬಲ್ಲಿ ಪ್ರೂಫ್ ಬೇಕಿಲ್ಲ ರೀ. ತಂದೆ ಹಚ್ಚಿ ಮಾಡಿರು ಅಂಥೇಳಿ ಏನೋ ಪ್ರೂಫ್ ಇದ್ದರೂ ಭೀ ಈ ನ್ಯಾಯ ಪ್ರಕಾರ ಏನಾಗ ತೀರ್ಪು ತೊಗೋಬೇಕು. ತೋಲ್ಗಾರ ಏನೇ ಮಾಡಿ ನಮ್ಗೆ ನ್ಯಾಯ ಬೇಕು. ಅಫಜಲ್ಪುರ ತಾಲೂಕು ನೀಲೂರು ಗ್ರಾಮದಾಗ ರೀ. 4 ಎಕರೆ 20 ಗುಂಟೆ. 1980ದಾಗ ಗೌರ್ಮೆಂಟ್ ನಮ್ಗೆ ಕೊಟ್ಟದ. ನಮ್ಮ ಅಪ್ಪರಿಗೆ ಆರ್ಡ್ರ್ ಮಾಡಿತ್ತು. ಅದು ಮಾಡಿದ ಮೂಲಕ ನಮ್ಮ ಅಪ್ಪರು ಉಣ್ಕೋತೇ ಇದ್ದಿರೋದು. ಏನೋ ಮನ್ಯಾಗ ನಮ್ಮ ಸಮಸ್ಯೆಲಿಂದ ನಮ್ಮ ತಾಯಿಯವ್ರಿಗೆ ಆರಾಮಿಲ್ಲಾರ ಬಿಟ್ಟಿಗೆ ತೀರ್ಕೊಂಡ್ರು ಅವರು. ತೀರ್ಕೊಂಡ ಮೂಲಕ ಮುಂದೆ ನಮ್ಮ ತಂದೆಯವ್ರಿಗೆ ನಮ್ಗೆ ಸಲವಾರ್ದಾಗೆ ನಾವು ಸಣ್ಣವ್ರಿದ್ದೆವು. ಸಲವಾದ ಕಷ್ಟ ಆಗಿ ಏನು ಮಾಡಿದ್ನು, ಈಗ ಹೊಲ ಮನೆ ಮಾಡ್ಲಿಕ್ಕೆ ಅಷ್ಟರದಾಗ ಉಪಜೀವನ ನಡೆಯಲ್ಲ ಅಂತೇಳಿ ಏನು ಮಾಡಿದ್ನು, ಬಟ್ಟೆ ಹೆಂಗೆ ಹಚ್ಚಿದ್ನು ಮನ್ಯಾಗ ನಮ್ಗೆ ಅಡುಗೆ ಮಾಡಿ ಹಾಕೋದಾಗೆ ಅವ್ನಿಗೆ ದಿನ ಸತ್ತಿಲ್ಲ. ಬಟ್ಟೆ ಹೆಂಗೆ ಹಚ್ಚಿದ್ರೆ ಮುಂದೆ ಅವ ಏನು ಮಾಡ್ಕೊಂಡು ಪಾಣಿ ಚೇಂಜ್ ತನ್ನ ಹೆಸರಲ್ಲೇ ಮಾಡ್ಕೊಂಡಾನು. ಬೇಡಿಕೆ ಏನು ಕೇಸ್ ಮುಕ್ತಾಯಗೊಳಿಸ್ಬೇಕ್ರಿ. ಡಾಕ್ಯುಮೆಂಟ್ಸ್ ಏನದ, ಏನು ರೂಲ್ಸ್ ಅದ, ಆ ರೂಲ್ಸ್ ಪ್ರಕಾರ ನಮ್ಮ ಕೇಸ್ ಮುಕ್ತಾಯ ಮಾಡಬೇಕು. ದುಡ್ಕೊಂಡು ತಿನ್ನೋರು ಖುಲ್ಲಾ ಮಾಡಿಬಿಡ್ಬೇಕ್ರಿ ಸರ್. ಯಾಕಂದ್ರೆ ನಮಗೆ ಆ ದುಡ್ದಷ್ಟೆಲ್ಲ ಅಲ್ಲೇ ಅಮೌಂಟ್ ಹಾಕಿದ್ರೆ ನಾವು ಬದುಕೋದು ಹೆಂಗೆ? ಹೆಂಡ್ರ ಮಕ್ಳಿಗೆ ಬದುಕಿಸ್ಬೇಕಂಗ, ಮಕ್ಳು ಸಾಲಿ ಕಲಿಸ್ಬೇಕಂಗ. 15 ದಿವ್ಸಗೊಮ್ಮೆ ಅಲ್ಲಿ ಪುನಾಲಿಂದ ಇಲ್ಲಿಗೆ ಹೇರಿಂಗ್ ಬಂದು ಏನು ಖರ್ಚು ಆಗ್ತದೆ ರೀ? 15 ದಿವ್ಸಗೊಮ್ಮೆ ಬಂದ್ರೂ ಹೇರಿಂಗ್ರೇ ನಡಿಬೇಕಲ್ಲ ರೀ ಸರ್. ಹೇರಿಂಗೇ ನಡೆದಿಲ್ಲ. ಅಲ್ಲಿ ಬೇಕಾದ್ರೆ ಫೈಲ್ ಚೆಕ್ ಮಾಡಿರಿ. ಜನವರಿ 2025 ಜನವರಿಲಿಂದ ಇಲ್ಲಿ ತನಕ ಏಸ್ ನಮಗೆ ಹೇರಿಂಗ್ ಕೊಟ್ಟಾರ ಪಿಟಿಷನ್ದು ಏಸ್ ತೊಗೊಂಡಾರ ಚೆಕ್ ಮಾಡಿರಿ ನೀವು.